ಒಂದು ಭಾವನಾತ್ಮಕ ಸನ್ನಿವೇಶ. ಸೊ ಹಾಗಾಗಿ ಅಂದರೆ ನೀವು ಒಂದು ಸಾಲನ್ನು ಬರೆದಿದ್ರಿ, ಸಮಾಜ ಅಪ್ಪ ಯಾರು ಅಂತ ಕೇಳುವಂಥವ್ರಿಗೆ ಕಲೆ, ಸಂಸ್ಕೃತಿ, ಸಂಪ್ರದಾಯ ಉತ್ತರ ಆಗಿರುತ್ತೆ ಅನ್ನುವಂತಹ ರೀತಿಯಲ್ಲಿ ಮ್ಯಾಮ್ ಈ ಪ್ರಶ್ನೆಯನ್ನು ಸಹಜವಾಗಿ ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗುತ್ತೆ. ನೀವು ಅದನ್ನು ಹೆಂಗೆ ಸಿದ್ಧ ಆದ್ರಿ ಅಂತ? ನನಗಿಂತ ಹೆಚ್ಚಾಗಿ ನನ್ನ ಮಕ್ಕಳು ಎದುರಿಸ್ಬೇಕಾಗತ್ತೆ. ಮಕ್ಕಳ ಜೊತೆ ಮಾತಾಡ್ಬೇಕಾದ್ರೆ ಇದೆಲ್ಲ ಬಂದೇ ಬರುತ್ತೆ. ಅದಕ್ಕೆ ನಾನು ಹೇಳಿದ್ದು, ನಾನು ಅವ್ರನ್ನ ಯಾವುದೋ ಹಾಸ್ಟೆಲಲ್ಲಿ ಹಾಕಿ ನಾನು ಕತ್ಲಲ್ಲಿಡೋಕೆ ಇಷ್ಟಪಡಲ್ಲ. ಸಮಾಜ ಇದೆ, ಇದರಲ್ಲಿ ಅಪ್ಕೊಳ್ಳೋರು ಇದ್ದಾರೆ, ಒಪ್ಕೊಳ್ಳೋರು ಇದ್ದಾರೆ, ಕೆಲವರು ಒಪ್ಕೊಳ್ದೆ ಇರೋರು ಇದ್ದಾರೆ. ಆದರೆ ಇದು ಎರಡೂ ಇದೆ ಸಮಾಜ ಅನ್ನುವಂಥದ್ದು ಖಂಡಿತವಾಗ್ಲೂ ನನ್ನ ಮಕ್ಕಳಿಗೆ ಗೊತ್ತಾಗಬೇಕು. ಎಲ್ಲಿವರೆಗೆ ಸಂಸ್ಕೃತಿ ಸಂಸ್ಕಾರ ಅವರಲ್ಲಿ ಇರುತ್ತೋ ಅದು ಐ ಥಿಂಕ್ ಇಟ್ ವಿಲ್ ಫುಲ್ಫಿಲ್ ಮೆನಿ ಆಫ್ ಇಟ್ ಅಂತ ಅನ್ಸುತ್ತೆ. ಮ್ಯಾಮ್, ಈಗ ವಿಶೇಷ ಅಂದರೆ ಅವಳಿ ಮಕ್ಕಳು ಬರ್ತಾ ಇರುವಂಥದ್ದು, ಅವರ ಬಗ್ಗಿನ ಕನಸುಗಳು, ಕಲ್ಪನೆಗಳು ಈಗಾಗಲೇ ಅಂದ್ರೆ ಹೇಗಿರುತ್ತೆ? ಎಲ್ಲರೂ ನನ್ ಕೇಳ್ತಾ ಇದ್ದಾರೆ, ನನ್ನ ಫ್ರೆಂಡ್ಸ್ ಐಡೆಂಟಿಕಲ್ಲ, ಹೆಂಗಿರ್ತಾರಂತ ಗೊತ್ತಿಲ್ಲ ಅಂತ. ಆಮೇಲೆ ನಾನು ಕೇಳಕ್ ಹೋಗಿಲ್ಲ ಡಾಕ್ಟರ್ಗೆ. ದಿಲ್ ಬಿ 1 ಪೌಚ್, ಡಬಲ್ ಪೌಚ್ ಅಂತೆಲ್ಲ ಏನೋ ಹೇಳಿದ್ರು ನನ್ನ ತಂಗಿ ಫ್ರೆಂಡ್ಸ್ ಎಲ್ಲ. ನಾನು ಅಷ್ಟೊಂದು ಇದು ಮಾಡಕ್ ಹೋಗ್ಲಿಲ್ಲ. ಐ ಆಮ್ ಜಸ್ಟ್ ವೇಟಿಂಗ್. ಏನೇ ಆಗಲಿ, ಮೇಯ್ನಾಗಿ ಅವ್ರು ಹೇಗಿರ್ತಾರೆ, ಏನಾಗ್ತಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ಅವ್ರಿಗೆ ನಾನು ಎಷ್ಟು ಪ್ರೀತಿ ಕೊಡಬಲ್ಲೆ, ಅವ್ರು ನನಗೆ ಎಷ್ಟು ಪ್ರೀತಿ ಕೊಡಬಲ್ಲರು, ಐ ಥಿಂಕ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಇಟ್ಸ್ ಗೋಯಿಂಗ್ ಟು ಬಿ ಮಚ್ ಮೋರ್ ಅನ್ಯೋನ್ಯತೆ ಇರುವಂತಹ, ಮತ್ತೊಂದು ಮಕ್ಕಳಂದ್ರೆ ನಮ್ಮ ರೈಟ್ಸ್ ಅಲ್ವಾ, ಹಕ್ಕು ಅಂತ ಒಂದು ಇರುತ್ತಲ್ಲ, ಅದೊಂದು ಆ ಹಕ್ಕು ಚಲಾಯಿಸ್ಲಿಕ್ಕೆ ಯಾರ ಮೇಲೂ ಆಗಲ್ಲ. ಅಪ್ಪ ಅಮ್ಮ ಆದ್ಮೇಲೆ ಇನ್ನಿರೋ ನೆಕ್ಸ್ಟ್ ಮಕ್ಕಳೇ ದೊಡ್ಡವರಾಗ ತನಕ. ದೊಡ್ಡವರಾದ್ಮೇಲೆ ನಮ್ಮ ಮಾತೇನು ಕೇಳಲ್ಲ ಅವರು, ಬಟ್ ಅಟ್ ಲೀಸ್ಟ್ ಟು ಸಮ್ ಎಕ್ಸ್ಟೆಂಟ್ ವಿ ಕ್ಯಾನ್ ಡೂ ದಟ್. ಎಸ್, ನಥಿಂಗ್ ಟು ಬೀಟ್ ಪೇರೆಂಟ್ಸ್. ನನ್ನ ಪೋಷಕರ ಮೇಲೆ ನಾನು ಎಷ್ಟು ಹಕ್ಕು ಚಲಾಯಿಸಿದೆ, ಅವರಿಗೆ ಎಷ್ಟು ರೋಫ್ ಹೊಡಿಯೋದು, ಜೋರು ಮಾಡೋದು, ಅದು ಯಾರ ಮೇಲೂ ಮಾಡೋಕ್ಕಾಗಲ್ಲ. ಇವತ್ತಿನ ಮಕ್ಕಳು ಬೇರೆ ಇವಾಗ ತುಂಬ ಡೆಲಿಕೇಟ್ ಇದ್ದಾರೆ, ಮಾತಾಡಲಿಕ್ಕೂ ಸ್ವಲ್ಪ ಕಷ್ಟ ಇದೆ.